ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹೇಮಂತನು ಋತುಳನ್ನು ಸುಮಿತ್ರಾರವರ ಮನೆಗೆ ಬಿಟ್ಟು ತಾನೂ ಸಹ ಆಫೀಸ್ಗೆ ಹೋದ. ಸುಮಿತ್ರಮ್ಮ ತುಳಸಿ ಕಟ್ಟೆಯ ಹತ್ತಿರ ಕುಳಿತು ಹುರುಳಿಕಾಯಿ ನಾರು ಬಿಡಿಸುತ್ತಿದ್ದರು. ಬಾ ಕುಳಿತುಕೋ ಋತು ಎಂದು ಆತ್ಮೀಯತೆಯಿಂದ ಹೇಳಿದರು. ಋತು ಅವರ ಪಕ್ಕ ಕಟ್ಟೆಯ ಮೇಲೆ ಮರದ ನೆರಳಿನಲ್ಲಿ ಕುಳಿತಳು. ನಿಮ್ಮ ಅತ್ತೆ ಮಾವ ಬರಲಿಲ್ವಾ? ಇಲ್ಲ ಆಂಟಿ, ಅತ್ತೆ ಮೆಣಸಿನ ಪುಡಿ ಖಾಲಿಯಾಗಿದೆ ಅಂತ ಮೆಣಸಿನ ಪುಡಿಗೆ ಉರಿಯುತ್ತಿದ್ದಾರೆ. ಮಾವನವರು ಪೆನ್ಷನ್ ತರಲು ಬ್ಯಾಂಕಿಗೆ ಹೋಗಿದ್ದಾರೆ, ಹಾಗಾಗಿ ಒಬ್ಬಳೇ ಬಂದೆ ಎಂದಳು. ಇವರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಎಂದು ಕೂದಲನ್ನು ಮುಂದಕ್ಕೆ ಹಾಕಿಕೊಂಡಳು. ತಲೆ ಸ್ನಾನ ಮಾಡಿದ್ದರಿಂದಾಗಿ ಇನ್ನೂ ಕೂದಲು ಹಸಿಯಾಗಿತ್ತು. ಜಡೆ ಹಾಕಿರಲಿಲ್ಲ, ಹೇರ್ ಬ್ಯಾಂಡ್ ಮಾತ್ರ ಹಾಕಿದ್ದಳು ಋತು. ಎಷ್ಟು ಉದ್ದ ಕೂದಲಿದೆ, ಅದು ಹೇಗೆ ತಲೆ ಉಜ್ಜಿ ಸ್ನಾನ ಮಾಡ್ತೀಯೋ? ಬಾಣಂತಿ ಇದ್ದಾಗ ಇನ್ನೂ ಕಷ್ಟ. ಚೆನ್ನಾಗಿ ಕೆಂಡದಲ್ಲಿ ಕೂದಲನ್ನು ಒಣಗಿಸಿಕೋ, ಬಾ ಒಳಗಡೆ ಹೋಗೋಣ ಎಂದರು. ಇಬ್ಬರು ಒಳಗಡೆ ಬಂದರು. ಸುಮಿತ್ರಮ್ಮ ಪ್ಲೇಟಿಗೆ ಇಡ್ಲಿ, ಚಟ್ನಿ, ಚಿಕ್ಕ ಬಟ್ಟಲಿನಲ್ಲಿ ಸಾಂಬಾರು, ಮತ್ತೊಂದು ಬಟ್ಟಲಿನಲ್ಲಿ ಕಾಯಿ ಹಾಲು ಹಾಕಿ ಋತುಗೆ ತಂದುಕೊಟ್ಟರು. ತಿಂಡಿ ಬೇಡ ಆಂಟಿ, ಈಗಿನ್ನು ತಿಂಡಿ ತಿಂದು ಬಂದೆ. ಅಯ್ಯೋ ನನ್ನಮ್ಮ, ಇದೆಷ್ಟಿದೆ ತಿನ್ನು, ಅಲ್ಲಿಂದ ಬರುವ ವೇಳೆಗೆ ಅರಗಿ ಹೋಗಿದೆ ಎಂದು ಬಲವಂತ ಮಾಡಿದರು. ಋತು ತಿಂದು ಮುಗಿಸಿದಳು. ಆಂಟಿ, ಅಂಕಲ್ ಎಲ್ಲಿ? ಅವರು ಸಹ ಬ್ಯಾಂಕಿಗೆ ಪೆನ್ಷನ್ ತರಲು ಹೋಗಿದ್ದಾರೆ. ನಿಮ್ಮ ಮಾವನವರು ಸಿಕ್ಕಿರುತ್ತಾರೆ ಅಲ್ಲಿ. ಸರಿ, ಇನ್ನು ಅವರೆಲ್ಲಿ ಬೇಗ ಬರುತ್ತಾರೆ? ಆಂಟಿ, ನೀವು ಹೆಚ್ಚಿಗೆ ಅಡುಗೆ ಹೆಚ್ಚಿಕೊಂಡು ಆಯಾಸ ಮಾಡಿಕೊಳ್ಳಬೇಡಿ. ಬಸುರಿ ಹುಡುಗಿಗೆ ಒಂದಷ್ಟೇನಾದರೂ ಮಾಡಿ ಬಡಿಸೋಣ ಅಂತ. ಉಷ್ ಎಂದು ಆಯಾಸ ಪಟ್ಟುಕೊಂಡರು ಸುಮಿತ್ರಮ್ಮ. ತರಕಾರಿ ಹಾಕಿ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದರು. ಕ್ಯಾರೆಟ್ ಹಲ್ವಾ, ಸೌತೆಕಾಯಿ ಕೋಸಂಬರಿಯೂ ಸಹ ಮಾಡಿದರು. ಸಿಂಪಲ್ ಅಡುಗೆಯನ್ನು ಋತುನೇ ಸೂಚಿಸಿದಳು. ಅವರು ಮಾಡುವಾಗ ಅವಳು ಸಹ ಸಹಾಯ ಮಾಡಿದಳು. ನೀನು ಅಡುಗೆ ಮಾಡಬೇಡ, ಕುಳಿತುಕೋ ಎನ್ನುತ್ತಿದ್ದರು ಮಧ್ಯೆ ಮಧ್ಯೆ. ಅಡುಗೆ ಮುಗಿಸಿದರು. ಇಬ್ಬರು ಊಟ ಮಾಡಿದರು. ಎಲೆ ಅಡಿಕೆ ಹಾಕಿಕೊಂಡರು. ಹಾಲ್ನಲ್ಲಿ ಟಿವಿ ನೋಡುತ್ತಾ ಚಾಪೆ ದಿಂಬು ಹಾಕಿ ಮಲಗಿದರು. ನಿಮ್ಮ ಬೈಕ್ ಕದ್ದವರು ಯಾರು ಅಂತ ಗೊತ್ತಾಯ್ತಾ ಋತು? ಇಲ್ಲ ಆಂಟಿ, ಪೊಲೀಸ್ನವ್ರಿಗೆ ಸಾಧ್ಯ ಆಗಿಲ್ಲ ಆಂಟಿ ಎಂದಳು. ನನಗೆ ಗೊತ್ತಮ್ಮ, ಹೊರಗಿನ ಕಳ್ಳರ್ಯಾರು ಅಲ್ಲ, ಮನೆ ಒಳಗಿನವರದ್ದೇ ಆ ಕೆಲಸ. ಹೌದಾ ಆಂಟಿ? ಯಾರು ಹಾಗಿದ್ರೆ ಅವರು? ಹೇಳಿದರೆ ನಿನಗೆ ಬೇಸರವಾಗುತ್ತದೆ. ಈ ಪ್ರಪಂಚದಲ್ಲಿ ಯಾರನ್ನು ನಂಬುವುದು ಕಷ್ಟ. ನನಗೆ ಅರ್ಥವಾಗುತ್ತಿಲ್ಲ ಆಂಟಿ ಎಂದಳು. ಕಳ್ಳರು ಬೇರೆ ಯಾರೂ ಅಲ್ಲಮ್ಮ, ಹೇಮಂತನ ಚಿಕ್ಕಮ್ಮ ಸೌಭಾಗ್ಯ. ನಿನ್ನ ಚಿಕ್ಕತ್ತೆ, ಅವರೇ ಬೈಕ್ ಕಳ್ಳತನ ಮಾಡಿಸಿರುವುದು. ನನಗೆ ಕಳೆದ ತಿಂಗಳು ಗೊತ್ತಾಯಿತು. ನನಗೆ ಅವರ ಮೇಲೆ ಅನುಮಾನ ಇತ್ತು, ಅದು ಕನ್ಫರ್ಮ್ ಆಯಿತು. ಯಾರೋ ಒಬ್ಬ ಖದೀಮನಿಗೆ ಹೇಳಿ ಮಾಡಿಸಿದ್ದಾರೆ. ಆ ದಿನ ನಾನು ಇವರು ತರಕಾರಿ ಕೊಳ್ಳಲು ಮಾರ್ಕೆಟ್ಗೆ ಹೋಗಿದ್ದಾಗ ಸೌಭಾಗ್ಯ ಆ ಖದೀಮ ನಿಂತು ಮಾತನಾಡುತ್ತಿದ್ದರು. ನಾವು ಅವರ ಹಿಂದೆ ಮರೆಯಾಗಿ ನಿಂತಿದ್ದೆವು. ಅವರು ನಮಗೆ ಕಾಣಿಸುತ್ತಿದ್ದರು. ಸ್ಪಷ್ಟವಾಗಿ ಮಾತು ಕೇಳಿಸುತ್ತಿರಲಿಲ್ಲ. ಅವನು ಬೈಕನ್ನು ಎಲ್ಲಿಗೋ ಸಾಗಿಸಿ ಮಾರಿಕೊಂಡನಂತೆ. ಇನ್ನೂ ಹಣ ಬೇಕು ಎನ್ನುತ್ತಿದ್ದ. ಹೇಗೋ ಬೈಕ್ ಮಾರಿಕೊಂಡಿರುವೆ, ಹಣ ಸಾಲದೆ ಎಂದು ಚೆನ್ನಾಗಿ ಛೀಮಾರಿ ಹಾಕಿದರು. ಇನ್ನೂ ಹೆಚ್ಚಿಗೆ ಮಾತನಾಡಿದರೆ ಕಂಬಿ ಎಣಿಸುವ ಹಾಗೆ ಮಾಡುವೆ ಎಂದು ಸಹ ಬೈದರು. ಹೀಗೂ ಇರ್ತಾರೆ ನೋಡು ಜನ. ಈ ವಿಷಯವನ್ನು ಯಾರಿಗೂ ಹೇಳಬೇಡ. ನಿಮ್ಮತ್ತೆ ಮಾವ ನಂಬುವುದಿಲ್ಲ, ಹೇಮಂತನೂ ಸಹ ನಂಬುವುದಿಲ್ಲ ಎಂದರು. ನಮ್ಮ ಮದುವೆಯಲ್ಲಿ ಪ್ರಸ್ತದ ಸೀರೆ ಎತ್ತೆಟ್ಟುಕೊಂಡಿದ್ದು ಅವರೇ. ಎಷ್ಟು ರಂಪಾಟ ಮಾಡಿದರು ಆಂಟಿ, ನಿಮಗೂ ಗೊತ್ತಿದೆಯಲ್ಲ. ಹೌದಮ್ಮ, ನನಗೆ ಎಲ್ಲ ಗೊತ್ತು. ಕದಿಯುವ ಬುದ್ಧಿ ಕೆಲವರದ್ದು. ಆಂಟಿ, ನಾವು ಬೇರೆ ಮನೆಗೆ ಹೋದರೆ ಎಲ್ಲ ಸರಿ ಹೋಗುತ್ತದೆ. ನಿನ್ನ ಅತ್ತೆ ಒಪ್ಪಬೇಕಲ್ಲ. ಅವರು ತಂಗಿಯನ್ನು ಬಲವಾಗಿ ನಂಬಿದ್ದಾರೆ. ಆ ವಿಷಯ ಬಿಟ್ಟಾಕು. ಇನ್ನು ಎಣ್ಣೆ ಹಚ್ಚಿ ಜಡೆ ಹಾಕುವೆ ಎಂದು ಎದ್ದಿ ಕೊಬ್ಬರಿ ಎಣ್ಣೆ ತಂದು ಕುರ್ಚಿಯಲ್ಲಿ ಕುಳಿತರು. ಅವರ ಒತ್ತಾಯಕ್ಕೆ ಮಣಿದು ಋತು ಅವರ ಮುಂದೆ ಕುಳಿತಳು. ಕೂದಲನ್ನು ಬಿಚ್ಚಿ ಹರಡಿದಳು. ಅಂಗೈಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿಕೊಂಡು ಎರಡೂ ಕೈಗಳಿಂದ ಪ್ರೀತಿಯಿಂದ ಕೂದಲನ್ನು ಭಾಗಗಳನ್ನಾಗಿ ಮಾಡಿ ಎಣ್ಣೆ ಹಚ್ಚಿದರು. ಆ ಸ್ಪರ್ಶ ತುಂಬ ಹಿತವಾಗಿತ್ತು. ಮೃದುವಾಗಿ ಬಾಚಣಿಗೆಯಿಂದ ಬಾಚಿದರು. ಉದ್ದ ಜಡೆ ಹೆಣೆದರು. ಹೇರ್ ಬ್ಯಾಂಡ್ ಹಾಕಿಕೋ ಎಂದು ಜಡೆಯನ್ನು ಮುಂದಕ್ಕೆ ಹಾಕಿದರೂ ಋತು ಹೇರ್ ಬ್ಯಾಂಡ್ ಹಾಕಿಕೊಂಡಳು.
ಮಲ್ಲಿಗೆಯ ಹೂ ತಂದು ಮುಡಿಸಿದರು. ಹೋಗು ಮುಖ ತೊಳೆದುಕೋ, ನಾನು ಕಾಫಿ ಮಾಡುವೆ. ಆಂಟಿ, ನಾನೇ ಕಾಫಿ ಮಾಡುವೆ ಎಂದು ಋತು ಕಾಫಿ ಮಾಡಿದಳು. ಇಬ್ಬರೂ ಕುಡಿದರು. ಋತು ಮುಖ ತೊಳೆದು ಕ್ರೀಮ್ ಪೌಡರ್ ಹಚ್ಚಿ ಹಣೆಗೆ ಕೆಂಪು ಸ್ಟಿಕ್ಕರ್ ಹಚ್ಚಿದಳು. ಆಗ ಲಕ್ಷ್ಮೀನಾರಾಯಣರಾವ್ ಬಂದರು. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಊಟ ಆಯ್ತಾ ಎಂದರು ಸುಮಿತ್ರಮ್ಮ. ಅವರಿಗೆ ಕೇಳಿಸಲಿಲ್ಲ. ಪೆನ್ನು ಪೇಪರ್ ತಂದು ಬರೆದು ತೋರಿಸಿದರು. ಊಟ ಆಯಿತು. ನಾನು ವಿಜಯೇಂದ್ರರಾವ್ ಬ್ಯಾಂಕ್ನಲ್ಲಿ ಭೇಟಿ ಆದೆವಲ್ಲ, ಪೆನ್ಷನ್ ತೆಗೆದುಕೊಂಡೆವು. ನಂತರ ಹೋಟೆಲ್ಲಿಗೆ ಹೋಗಿ ಊಟ ಮಾಡಿದೆವು. ಆರೋಗ್ಯವೇನಮ್ಮ ಋತು? ಹೇಮಂತ ಎಲ್ಲಿ ಎಂದರು ಋತು ಕಡೆ ನೋಡಿ. ಎಲ್ಲರೂ ಆರೋಗ್ಯ ಎಂದಳು ಋತು. ಅಯ್ಯೋ, ಅವರಿಗೆಲ್ಲಿ ಕೇಳಿಸುತ್ತದೆ? ಯಾರು ಹೊಡ್ಕೋತಾರೆ ಇವರ ಬಳಿ? ನನಗಂತೂ ಸಾಕಾಗಿದೆ ಎಂದರು ಸುಮಿತ್ರಮ್ಮ. ನೀವು ಹೋಟೆಲ್ಲಿಗೆ ಹೋಗಿದ್ರಾ ಎಂದು ಕೇಳಿದರು ಲಕ್ಷ್ಮೀನಾರಾಯಣರಾವ್. ಅಯ್ಯೋ ರಾಮರಾಮ, ಹೋಗಿ ಮಲಗಿ ರೆಸ್ಟ್ ತೆಗೆದುಕೊಳ್ಳಿ. ಋತುಳ ಮೊಬೈಲ್ ಅಷ್ಟರಲ್ಲಿ ರಿಂಗ್ ಆಯಿತು. ಹೇಮಂತ ಫೋನ್ ಮಾಡಿದ್ದ. ಹಲೋ ಋತು ಎಂದು, ನಾನು ಬರುವುದು ಲೇಟ್ ಆಗುತ್ತದೆ, ನೀನು ಆಟೋ ಮಾಡಿಕೊಂಡು ಮನೆಗೆ ಹೋಗು ಎಂದು ಹೇಳಿ ಕಟ್ ಮಾಡಿದ. ತಾಂಬೂಲವನ್ನು ಕುಂಕುಮ ಹಚ್ಚಿ ಕೊಟ್ಟರು. ಋತು ಬಸುರಿ ಹುಡುಗಿಗೆ ತೆಂಗಿನಕಾಯಿ ತಾಂಬೂಲ ಕೊಡಬಾರದು, ಅದಕ್ಕೆ ಬಾಳೆಹಣ್ಣು ಕೊಟ್ಟಿರುವೆ, ಬೇಗ ಮಗ ಹುಟ್ಟಲಿ ಎಂದರು. ಅಲ್ಲಿಂದ ಬೀಳ್ಕೊಂಡು ಆಟೋ ಮಾಡಿಕೊಂಡು ಮನೆಗೆ ಬಂದಳು ಋತು. ಮೊಬೈಲ್ ರಿಂಗ್ ಆಯಿತು. ಹಲೋ ಎಂದಳು. ಹಲೋ ಋತು, ನಾನಮ್ಮ ಶರತ್ ಎಂದರು. ಅಪ್ಪ, ನೀವಾ? ಹೇಗಿದ್ದೀರಿ ಎಂದಳು ಖುಷಿಯಿಂದ. ಎಲ್ಲ ಚೆನ್ನಾಗಿದ್ದೇವೆ. ಗ್ರೀಷ್ಮನ ಮದುವೆ ಸೆಟ್ ಆಯಿತು. ಹೌದಾ? ಹುಡುಗಿ ಯಾರು? ಯಾವ ಊರಿನವಳು? ನನಗೇಕೆ ಒಂದು ಮಾತು ಹೇಳಲಿಲ್ಲ ಎಂದಳು. ಸ್ವಲ್ಪ ತಾಳು, ಸದ್ಯಕ್ಕೆ ಮದುವೆ ಬೇಡ ಎಂದುಕೊಂಡಿದ್ದೆವು. ಯಾರೋ ಜಾತಕ ಫೋಟೋ ತಂದು ಕೊಟ್ಟಿದ್ದರು. ಶಾಸ್ತ್ರಿಗಳ ಹತ್ತಿರ ತೋರಿಸಿದೆ. ಜಾತಕ ಸರಿ ಹೋಯಿತು. ಅವನಿಗೂ ಮದುವೆ ವಯಸ್ಸು ಅಲ್ವೇನಮ್ಮ? ನಮ್ಮ ಜವಾಬ್ದಾರಿ ಒಂದೊಂದಾಗಿ ಪೂರೈಸಬೇಕು. ಹುಡುಗಿಯ ಹೆಸರು ಭರಣಿ ಅಂತ, ಕಂಪ್ಯೂಟರ್ ಕೋರ್ಸ್ ಮಾಡಿಕೊಂಡು ಕೆಲಸದಲ್ಲಿ ಇದ್ದಾಳೆ. ಇದೇ ಊರಿನವರು. ಅಪ್ಪ ಅಮ್ಮನ ಹೆಸರು ವಿಕ್ರಮ್ ಅನುರಾಧ ಅಂತ. ನದಿ ದಂಡೆಯಿಂದ 8ನೇ ಕ್ರಾಸ್ನಲ್ಲಿ ಅವರ ಮನೆ. ಒಬ್ಬಳೇ ಮಗಳು. ಗ್ರೀಷ್ಮ ಮದುವೆ ಸದ್ಯಕ್ಕೆ ಬೇಡ ಎಂದ, ಹಠ ಹಿಡಿದಿದ್ದ. ಆದರೆ ನಾನು ನಿಮ್ಮ ಅಮ್ಮ ಬಿಡಬೇಕಲ್ಲ, ಒಳ್ಳೆಯ ಸಂಬಂಧ, ಹುಡುಗಿ ಲಕ್ಷಣವಾಗಿದ್ದಾಳೆ ಎಂದರು. ಅಪ್ಪ, ಮದುವೆಗಾದರೂ ಕರಿತೀರಲ್ಲ ಎಂದಳು ಬೇಸರದಿಂದ. ಮದುವೆಯಲ್ಲಿ ನಿನ್ನದೇ ಓಡಾಟ, ಅಮ್ಮನ ಕೈಗೆ ಫೋನು ಕೊಡುವೆ, ಮಾತನಾಡು ಎಂದರು. ಹಲೋ ಋತು, ಅಮ್ಮ, ನಾನು ಮದುವೆಯಾದ ಮೇಲೆ ನನ್ನನ್ನು ಹೊರಗಿನವಳನ್ನಾಗಿ ಮಾಡಿಬಿಟ್ಟಿದ್ದೀರಾ ಅಲ್ಲ? ನನಗೆ ಒಂದು ಮಾತು ತಿಳಿಸದೆ ಗ್ರೀಷ್ಮ ಅಣ್ಣನ ಮದುವೆ ಸೆಟ್ ಮಾಡಿದ್ದೀರಿ. ಅಣ್ಣನಿಗೆ ನೋಡಿರುವ ಹುಡುಗಿಯನ್ನು ನಾನು ನೋಡಬಾರ್ದಾ? ಏಕೆ ಹೀಗೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದಳು. ಋತು, ಸಮಾಧಾನ ತಂದುಕೊಳ್ಳಮ್ಮ, ನೀನು ಪ್ರೆಗ್ನೆಂಟ್, ಬಸ್ನ ರೋಡ್ ಸರಿ ಇಲ್ಲ, ಜೊತೆಗೆ ನಿಮ್ಮ ಮನೆಯವ್ರು ಬೇರೆ ಸ್ವಲ್ಪ ಸೂಕ್ಷ್ಮ, ನಿನಗೆ ಸ್ಟ್ರೈನ್ ಆಗಬಾರ್ದು ಅಂತ ತಿಳಿಸಲಿಲ್ಲ ಅಷ್ಟೇ ಎಂದರು ವಸಂತಮ್ಮ. ಎಂಗೇಜ್ಮೆಂಟ್ ಯಾವಾಗ? ಎಲ್ಲ ಮದುವೆಯಲ್ಲೇ. ಗ್ರೀಷ್ಮ ಅಣ್ಣ ಇದ್ದಾನೆ ಎಂದು ಫೋನ್ ಗ್ರೀಷ್ಮನ ಕೈಗೆ ಕೊಟ್ಟರು. ಏನಣ್ಣ, ಈ ತಂಗಿಯ ನೆನಪು ನಿನಗೆ ಬರಲಿಲ್ಲವೇ ಎಂದಳು ಆಕ್ಷೇಪಿಸಿದಳು. ಋತು, ಆಕ್ಷೇಪಿಸಬೇಡವೇ? ಸದ್ಯಕ್ಕೆ ನಿನ್ನನ್ನು ಇಲ್ಲಿಗೆ ಕರೆಸುವುದು ಬೇಡ ಅಂತ ಅಮ್ಮನೇ ಹೇಳಿದ್ದು. ಇದರಲ್ಲಿ ನನ್ನ ತಪ್ಪಿಲ್ಲ. ನಿನ್ನನ್ನು ಬಿಟ್ಟು ಹೆಣ್ಣು ನೋಡಿದ್ದು ನನಗೂ ಬೇಸರವಾಗಿದೆ. ಸ್ವಾರಿ ಅಮ್ಮ ಎಂದ. ಅಣ್ಣ, ಹುಡುಗಿ ಹೇಗಿದ್ದಾಳೆ? ಪರವಾಗಿಲ್ಲ, ಬಹುಶಃ ನೀನು ನೋಡಿರಬಹುದು. ನೀನು ಓದಿದ ಕಾಲೇಜಿನಲ್ಲೇ ಅವಳು ಸಹ BSc ಓದಿದಳಂತೆ. ಅದೇ ಇಯರ್ ನಿನ್ನದೇ ವಯಸ್ಸು ಭರಣಿ ಅಂತ. ಕಾಮನ್ ಸಬ್ಜೆಕ್ಟ್ಗೆ ಒಂದೇ ಪೀರಿಯಡ್ಗೆ ಸೇರುತ್ತಿದ್ದೆವು. ಆಗ ನೋಡಿದ ನೆನಪು. ಭರಣಿ ಎನ್ನುವ ಹುಡುಗಿ ಇದ್ದಳು. ಮತ್ತೊಮ್ಮೆ ನೋಡಿದರೆ ಗುರುತಿಸುವೆ. ವರ್ಷ ಹೇಗಿದ್ದಾಳೆ? ಸ್ಟಡಿ ಹೇಗಿದೆ ಎಂದಳು. ಸ್ಟಡಿ ಸುಮಾರಾಗಿದೆ ಅಷ್ಟೇ. ಇತ್ತೀಚೆಗೆ ಫ್ರೆಂಡ್ಸ್ ಸರ್ಕಲ್ ಹೆಚ್ಚಾಗಿದೆ ಅವಳಿಗೆ. ಇನ್ನು ಕಾಲೇಜಿನಿಂದ ಬಂದಿಲ್ಲ. ಸರಿ, ಇನ್ನೇನು ವಿಷಯ? ಏನಿಲ್ಲ ಋತು, ಇಡ್ಲಾ ಬಾಯ್ ಎಂದು ಕಟ್ ಮಾಡಿದ. ಋತುವಿಗೆ ಮನಸ್ಸು ಸೀಮಿತದಲ್ಲಿ ಇರಲಿಲ್ಲ. 2 ವಿಷಯಗಳು ಹುಳುವಿನಂತೆ ಕೊರೆಯುತ್ತಿದ್ದವು. ಒಂದು ಗ್ರೀಷ್ಮನ ಮದುವೆಯ ಸಂತೋಷ, ಇನ್ನೊಂದು ಬೈಕನ್ನು ಸೌಭಾಗ್ಯ ಚಿಕ್ಕಮ್ಮ ಕಳ್ಳತನ ಮಾಡಿಸಿರುವುದು.
ಊಟ ಮಾಡಲು ಮನಸ್ಸು ಬರಲಿಲ್ಲ. ರೇವತಿ ಅವರ ಬಲವಂತಕ್ಕೆ ಸ್ವಲ್ಪ ಮೊಸರನ್ನ ತಿಂದಳು. ರೂಮ್ಗೆ ಹೋಗಿ ಮಲಗಿದಳು. ನಿದ್ರೆ ಬರಲಿಲ್ಲ. ಅಷ್ಟರಲ್ಲಿ ಲ್ಯಾಂಡ್ ಲೈನ್ ಫೋನ್ ರಿಂಗ್ ಆಯಿತು. ರಿಸೀವರ್ ಅನ್ನು ವಿಜಯೇಂದ್ರ ರಾವ್ ಎತ್ತಿದರು. ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ? ನಿನಗೆ ಬೇರೆ ಕೆಲಸ ಇಲ್ವಾ? ಇನ್ನೊಂದ್ಸಾರಿ ಫೋನ್ ಮಾಡಿದ್ರೆ ನಿನ್ನ ಗ್ರಹಚಾರ ಬಿಡಿಸುವೆ ಎಂದರು. ಮಾವ ಸಿಟ್ಟಿನಿಂದ ಧ್ವನಿ ಏರಿತ್ತು. ಜೋರಾಗಿ ಮಾತನಾಡಿದ್ದರಿಂದಾಗಿ ರೂಮ್ಗೂ ಅವರ ಮಾತು ಕೇಳಿಸುತ್ತಿತ್ತು. ಯಾರದ್ದೋ ಫೋನು. ಹಾಗೇಕೆ ಬೈದರು? ಸಾಮಾನ್ಯವಾಗಿ ಮಾವನವರು ಸಿಟ್ಟಾಗುತ್ತಿದ್ದದ್ದು ಅಪರೂಪ. ಫೋನ್ ಯಾರದ್ದು? ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಅತ್ತೆಯ ಧ್ವನಿ ಕೇಳಿಸಿತು. ಆದರೆ ಮಾವನಿಂದ ಯಾವುದೇ ಉತ್ತರ ಇರಲಿಲ್ಲ. ಮತ್ತೆ ಅತ್ತೆ ಅದೇ ಪ್ರಶ್ನೆ ಕೇಳಿದರು. ಥರ್ಡ್ ಕ್ಲಾಸ್ ಜನ ಎಂದು ರೂಮ್ಗೆ ಬೈದುಕೊಂಡೇ ಬಂದರು. ಅವರ ಹಿಂದೆ ಅತ್ತೆಯೂ ಸಹ ಹೋದ್ರು. ಈಗ ಅವರು ಮಾತನಾಡುತ್ತಾ ಇದ್ದದ್ದು ಕೇಳಿಸುತ್ತಿರಲಿಲ್ಲ. ನಿದ್ರೆ ಮಂಪರು. ಟ್ರಿನ್ ಟ್ರಿನ್ ಶಬ್ದ. ಫೋನ್ ರಿಂಗ್ ಆಯಿತು ಅಥವಾ ಕಾಲಿಂಗ್ ಬೆಲ್ ಶಬ್ದವೋ ಒಂದು ಗೊತ್ತಾಗಲಿಲ್ಲ. ಬಾಗಿಲು ತೆರೆದ ಶಬ್ದ. ಪುನಃ ಹಾಕಿದ ಶಬ್ದ ಕೇಳಿಸಿತು. ಪಕ್ಕಕ್ಕೆ ತಿರುಗಿ ಮಲಗಿದೆ. ಹೇಮಂತ ರೂಮ್ಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲಗಿದ. ಈಗ ಬಂದ್ರ ಎಂದಳು ಋತು ನಿದ್ರೆಯ ಮಂಪರಿನಲ್ಲೇ. ಟೈಮ್ ಎಷ್ಟು? 2 ಗಂಟೆ. ಊಟ? ಪಾರ್ಟಿ ಇತ್ತು, ಅಲ್ಲೇ ಊಟ ಮುಗಿಸಿ ನಾರ್ತ್ ಇಂಡಿಯನ್ ಡಿಶ್. ನೀನು ಮಲಗಿದ್ದೀಯಾ ಅನ್ಕೊಂಡಿದ್ದೆ ಎಂದರು. ಮಲಗಿದ್ದೆ, ಈಗ ನೀವು ಬಂದ ಮೇಲೆ ಎಚ್ಚರವಾಯಿತು. ಹೇಮಂತನ ಬಾಯಿಯಿಂದ ಸಿಗರೇಟ್ ವಾಸನೆ, ಡ್ರಿಂಕ್ ವಾಸನೆ ಬರುತ್ತಿತ್ತು. ನಿಮ್ಮ ವಾಸನೆ ಮತ್ತೆ ಶುರುವಾಯಿತು. ಎಂತಹದ್ದು ಇಲ್ಲ, ನಿನಗೆಲ್ಲೋ ಭ್ರಮೆ ರೀ. ನಮ್ಮ ಬಳಿ ಒಂದು ವಿಷಯ ಹೇಳಬೇಕು. ಹೇಳು. ಏನದು? ನಮ್ಮಣ್ಣ ಗ್ರೀಷ್ಮನ ಮದುವೆ ಸೆಟ್ಟಾಯ್ತಂತೆ. ಊರಿನಿಂದ ಫೋನ್ ಮಾಡಿದ್ರು. ಹೌದಾ? ಹುಡುಗಿ ಯಾರು? ಯಾವೂರು? ಗೌರಿ ಶಂಕರವೇ. ಭರಣಿ ಅಂತ. ನನ್ನ ಏಜ್. ನಾನು BA ನಲ್ಲಿ ಇದ್ದಾಗ ಅವಳು BSc ಇದ್ಲಂತೆ. ಎಲ್ಲರಿಗೂ ಗೌರಿ ಶಂಕರದಲ್ಲೇ ಹೆಣ್ಣುಗಳು ಸಿಗುತ್ತಿವೆ. ನಿಮ್ಮೂರು ಹೆಣ್ಣುಗಳಿಗೆ ಫೇಮಸ್ ಎಂದ ನಗುತ್ತಾ. ಯಾಕಂದ್ರೆ ನನಗೂ ತಾನೇ ಅಲ್ಲೇ ಹೆಣ್ಣು ಸಿಕ್ಕಿದ್ದಲ್ವಾ? ನೋಡಿ, ನನಗೊಂದು ಮಾತು ತಿಳಿಸದೆ ಸೆಟ್ ಮಾಡಿದ್ದಾರೆ ಅವರು ತಿಳಿಸಿದ್ರು ನಾನು ಕಳಿಸ್ತಾ ಇರಲಿಲ್ಲ. ನಿಮ್ಮೂರಿನ ರೋಡ್ ಮೊದಲೇ ಸರಿ ಇಲ್ಲ. ಮದುವೆಗಾದರೂ ಕಳಿಸ್ತೀರಲ್ಲ. ಯಾವಾಗ ಮದುವೆ? ನನ್ನ ಡೆಲಿವರಿ ಮುಂಚೆ. ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಎಂಗೇಜ್ಮೆಂಟ್ ಮದುವೆಯಲ್ಲೇ ಅಂತೆ. ಸರಿ ಬಿಡು, ಎಲ್ಲ ನಿಶ್ಚಿಂತೆ ಎಂದು ಅವಳ ಜಡೆಯನ್ನು ಕೈಗೆ ಸುರುಳಿಸುತ್ತಿಕೊಂಡ. ಯಾರೋ ಫೋನ್ ಮಾಡಿದ್ರು. ಮಾವನವರು ಅದೇಕೋ ಸಿಟ್ಟಾಗಿ ಬೈದರು ಎಂದಳು. ರಾಂಗ್ ನಂಬರ್ ಇರಬೇಕು. ಫೋನ್ ಮಾಡಿ ತಲೆ ತಿಂದಿರಬೇಕು. ಅದಕ್ಕೆ ಅಪ್ಪ ಬೈದಿದ್ದಾರೆ. ಇನ್ನೊಂದು ಮಾತು. ಈ ರಾತ್ರಿ ಎಲ್ಲ ಮಾತಿನಲ್ಲೇ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ? ನಿದ್ರೆ ಬರುತ್ತಿದೆ. ಪ್ಲೀಸ್ ಋತು, ಏನಿದ್ರು ಬೆಳಿಗ್ಗೆ ಮಾತಾಡೋಣ ಎಂದು ಗೋಡೆ ಕಡೆ ಮುಖ ಮಾಡಿ ಮಲಗಿದ. 5 ನಿಮಿಷದಲ್ಲೇ ಗೊರಕೆಯ ಶಬ್ದ. ಮಾರನೆಯ ದಿನ ಋತು ದೈನಂದಿನ ಕೆಲಸಗಳನ್ನು ಮುಗಿಸಿ ರೂಮ್ನಲ್ಲಿ ಪುಸ್ತಕ ಒಂದನ್ನು ಓದುತ್ತಾ ಕುರ್ಚಿಯಲ್ಲಿ ಕುಳಿತಿದ್ದಳು. ಹೇಮಂತನು ಸಹ ಸ್ನಾನ ತಿಂಡಿ ಮುಗಿಸಿ ರೂಮ್ಗೆ ಬಂದ. ಏನು, ಇಂದು ಆಫೀಸ್ ಇಲ್ವಾ ಎಂದಳು ಋತು. ಇದೆ, ಇನ್ನೂ ರೆಡಿಯಾಗಿಲ್ಲ? ಲೇಟಾಗಿ ಹೋಗುವೆ. ಅದೇನೋ ಮಾತು ಹೇಳಬೇಕು ಅಂತ ರಾತ್ರಿ ಹೇಳಿದೆಯಲ್ಲ, ಹೇಳು. ಏನಿಲ್ಲ ಬಿಡಿ, ಹೇಳೇ. ನೋಡಿ, ನಾನು ಹೇಳುವ ಮಾತು ನಮ್ಮಿಬ್ಬರಲ್ಲೇ ಇರಬೇಕು. 4 ಗೋಡೆಯ ಆಚೆ ಹೋಗಬಾರದು. ಅಪ್ಪ ಅಮ್ಮ ಅವರಿಗೂ ತಿಳಿಯಬಾರ್ದಾ? ಸದ್ಯಕ್ಕೆ ಬೇಡ. ಏನಪ್ಪ ಅಂತ ವಿಷಯ? ಯಾರಿಗೆ ಸಂಬಂಧಿಸಿದ್ದು? ನಮ್ಮ ಬೈಕ್ಗೆ ಸಂಬಂಧಿಸಿದ್ದು. ನಮ್ಮ ಬೈಕ್ ಕದ್ದವರು ಯಾರು ಅಂತ ಗೊತ್ತಾಯಿತು. ಹೌದಾ? ಯಾರದು? ಸೌಭಾಗ್ಯ ಚಿಕ್ಕಮ್ಮ. ವಾಟ್? ಹೌದು. ನೀನೇನು ಮಾತಾಡ್ತಿರುವೆ ಅನ್ನೋ ಜ್ಞಾನ ಇದೆಯಾ ನಿನಗೆ? ನಿನಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು? ಅವನ ಧ್ವನಿ ಅವನಿಗೆ ಅರಿವಿಲ್ಲದೆ ಏರಿತು. ಯಾರು ಹೇಳಿದ್ರು ಅನ್ನೋದು ಈಗ ಮುಖ್ಯ ಅಲ್ಲ. ಯಾರು ಹೇಳಿದರು ಹೇಳೇ? ಅವಳ ಭುಜ ಹಿಡಿದು ಅದುಮಿದ. ಋತು ಉತ್ತರಿಸಲಿಲ್ಲ. ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ನ ಚಿಕ್ಕಮ್ಮ ಅಂತವರಲ್ಲ. ನಮ್ಮ ಮದುವೆಯಲ್ಲಿ ಅವರ ಗುಣಗಾನ ಗೊತ್ತಾಯ್ತಲ್ಲ, ಆ ವಿಷಯವನ್ನು ಈಗಲೂ ಯಾರಿಗೂ ತಿಳಿಸಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಋತು ಶಟಪ್ ಎಂದು ಅವಳ ಕೆನ್ನೆಗೆ ಹೊಡೆದ. 5 ಬೆರಳಿನ ಗುರುತು ಬಿಳಿ ಕೆನ್ನೆಯ ಮೇಲೆ ಮೂಡಿತು. ಋತು ಕಣ್ಣಲ್ಲಿ ನೀರು ಜಿನುಗಿತು. ರೇವತಿ, ವಿಜಯೇಂದ್ರ ರಾವ್ ರೂಮ್ನ ಬಾಗಿಲ ಬಳಿ ಬಂದು ನಿಂತರು. ಹೇಮಂತ್, ಹುಡುಗಿಯನ್ನು ಯಾಕೆ ಹೊಡೆದ ಶಬ್ದ ಹಾಲಿಗೂ ಕೇಳಿಸಿತು. ನೀನು ಎಜುಕೇಟೆಡ್ ಆಗಿ ಈ ರೀತಿ ವರ್ತಿಸಬಹುದಾ ಎಂದರು ವಿಜಯೇಂದ್ರ ರಾವ್. ಹೇಮಂತ ವಿಷಯ ತಿಳಿಸಿದ. ನೀನು ಹೇಳ್ತಾ ಇರೋದು ನಿಜಾನಾ ಋತು? ರೇವತಿ ಕೇಳಿದರು. ಹೌದು ಅತ್ತೆ, ನನ್ನ ತಂಗಿ ಅಂತವಳಲ್ಲ. ನಾವು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರು. ನಿನ್ನ ಬಾಯಿಯಿಂದ ಇಂತಹ ಮಾತು ಬರಬಾರದು. ಚಿಕ್ಕಮ್ಮನನ್ನೇ ಕರೆದು ಕೇಳುವೆ ಎಂದನು ಹೇಮಂತ. ಹೇಮಂತ್, ನಿನಗೇನಾದರೂ ತಲೆ ಕೆಟ್ಟಿದೆಯಾ?
ಬೈಕ್ನ ವಿಷಯಕ್ಕೆ ಈಗ ಜಗಳ ಮಾಡಿ ಇಲ್ಲದ ರಂಪಾಟ ಯಾಕೆ? ಕಳೆದು ಹೋದ ಬೈಕು ಈಗ ಸಿಗುತ್ತದೆಯೇ? ಇನ್ನು ಈ ವಿಷಯದ ಬಗ್ಗೆ ಚರ್ಚಿಸಬೇಡಿ ಎಂದರು ವಿಜಯೇಂದ್ರ ರಾವ್. ಈ ಮಾತನ್ನು ಸೌಭಾಗ್ಯ ಕೇಳಿಸಿಕೊಂಡರೆ ಎಷ್ಟು ನೊಂದುಕೊಳ್ಳುತ್ತಾಳೆ. ನನ್ನ ತಂಗಿಯ ಮೇಲೆ ಸುಳ್ಳು ಆರೋಪ ಮಾಡಿದ್ದೀಯಾ ಋತು? ಇವತ್ತು ನನಗೂ ತುಂಬಾ ನೋವಾಯಿತು. ಸಾಕು, ಇನ್ನೆಂದೂ ಹೀಗೆ ಯಾರ ಬಗ್ಗೆ ಸರಿಯಾಗಿ ತಿಳಿಯದೆ ಮಾತನಾಡಬೇಡ ಎಂದರು ರೇವತಿ ಸಾಕಷ್ಟು ಬೇಸರದಿಂದ. ಹೋಗಿ ನಿಮ್ಮ ಕೆಲಸ ನೋಡಿ ಎಂದರು ವಿಜಯೇಂದ್ರ ರಾವ್. ಹೇಮಂತ್ ರೆಡಿಯಾಗಿ ಆಫೀಸ್ಗೆ ಹೋದ. ಋತು ರೂಮ್ನಲ್ಲೇ ಕುಳಿತಳು. ಕೆನ್ನೆ ಉರಿಯುತ್ತಿತ್ತು. ಬೈಕ್ನ ವಿಷಯ ಹೇಳಬಾರ್ದಾಗಿತ್ತು. ಈ ರಂಪಾಟ ಈಗ ಬೇಕಾಗಿತ್ತ ಎಂದಿತ್ತು ಮನಸ್ಸು. ಹೇಮಂತನ ಮೂಡ್ ಸರಿಯಾಗೇ ಇತ್ತಲ್ಲ. ಸೌಭಾಗ್ಯ ಎಷ್ಟಾದರೂ ಹೇಮಂತನ ಚಿಕ್ಕಮ್ಮ. ಅಷ್ಟು ಸುಲಭವಾಗಿ ಅವನು ಒಪ್ಪಿಕೊಳ್ಳುವುದಿಲ್ಲ. ಚಿಕ್ಕಮ್ಮ ಹಾಗೆ ಎಂದು ಎಲ್ಲರಿಗೂ ಗೊತ್ತಾಗುವುದು ಹೇಗೆ? ನನಗೆ ನಾನೇ ಮಾಡಿಕೊಂಡ ಶಿಕ್ಷೆ ಇದು. ಅವರ ಚಿಕ್ಕಮ್ಮ ಎಂತಹ ಗೋಮುಖ ವ್ಯಾಘ್ರ. ಅಳು ಬಂದಿತು. ಅಳುತ್ತಾ ಮಂಚದ ಮೇಲೆ ಮಲಗಿದಳು. ಮಧ್ಯಾಹ್ನ ಊಟಕ್ಕೂ ಹೊರಗಡೆ ಬರಲಿಲ್ಲ. ಬಾಗಿಲು ಬಡಿದ ಶಬ್ದ. ಗೋಡೆಯ ಮೇಲಿದ್ದ ಗಡಿಯಾರದ ಕಡೆ ನೋಡಿದಳು. ಸಮಯ 5 ಗಂಟೆಯಾಗಿತ್ತು. ಋತು, ಆಗ್ಲೇ ಸಮಯ 5 ಗಂಟೆಯಾಗಿದೆ, ಊಟ ಮಾಡು ಬಾರಮ್ಮ. ವಿಜಯೇಂದ್ರ ರಾವ್ ಬಾಗಿಲ ಹತ್ತಿರ ನಿಂತು ಕೂಗಿದರು. ನನಗೆ ಹಸಿವಿಲ್ಲ ಮಾವ. ಈ ದೇಹದಂಡನೆ ಯಾರ ಮೇಲೆ ಸಾಧನೆ? ನನಗೇನು ಬೇಡಿ ಮಾವ ಎಂದಳು. ಹೊಟ್ಟೆ ಹಸಿದರೆ ಅವಳೇ ಬಂದು ಊಟ ಮಾಡ್ತಾಳೆ, ನೀವು ಬಲವಂತ ಮಾಡಬೇಡಿ. ಈಚೆ ಬನ್ನಿ. ರೇವತಿ ಗಂಡನನ್ನು ಗದರಿಸಿದರು. 7:15ಗೆ ಹೇಮಂತ್ ಬಂದ. ಋತು ಬೆಳಿಗ್ಗೆ ತಿಂಡಿ ತಿಂದದ್ದು ಅಷ್ಟೇ. ಒಂದು ಹನಿ ನೀರನ್ನು ಸಹ ಕುಡಿತಿರಲಿಲ್ಲ. ವಿಜಯೇಂದ್ರ ರಾವ್ ಹೇಮಂತನಿಗೆ ತಿಳಿಸಿದರು. ಏನಿದು ಋತು, ಯಾಕೆ ಹೀಗೆ ಮಾಡುತ್ತಿರುವೆ? ಹೊಟ್ಟೆಯಲ್ಲಿರುವ ಮಗುವಿನ ಗತಿ ಏನು? ಬಾ, ಊಟ ಮಾಡು. ಬಾಗಿಲು ತೆಗೆ ಎಂದ. ನನಗೆ ಹಸಿವಿಲ್ಲ. ಊಟ ಮಾಡದಿದ್ದರೆ ಬೇಡ, ಬಾಗಿಲು ತೆಗೆ. ಋತು ಬಾಗಿಲು ತೆರೆದಳು. ಹೇಮಂತ ಅನ್ನ ಸಾರು ತಟ್ಟೆಗೆ ಹಾಕಿಕೊಂಡು ಕಲಿಸಿಕೊಂಡು ಋತುಗೆ ತಾನೇ ತಿನ್ನಿಸಿದ. ಬಾ, ಹೊರಗಡೆ ಹೋಗಿ ಸುತ್ತಾಡಿ ಬರೋಣ, ಮೈಂಡ್ ಫ್ರೆಶ್ ಆಗುತ್ತದೆ ಎಂದ. ನನಗೆ ಎಲ್ಲಿಗೂ ಬರಲು ಮೂಡಿಲ್ಲ. ಹೇಮಂತ್ ಋತುಳನ್ನು ಕೆನ್ನೆ ಸವರಿದ. ಸುಮ್ಮನೆ ಹೊಡೆಸಿಕೊಂಡೆ. ಋತು ಅವನ ಮಡಿಲಲ್ಲಿ ಮಲಗಿ ಅತ್ತಳು. ಹೇಮಂತ್ ಮರು ಮಾತನಾಡದೆ ಚುಂಬಿಸಿದ. ಮಾರನೆಯ ದಿನ ಋತು ತಡವಾಗಿ ಎದ್ದು ಅಡುಗೆ ಮನೆಗೆ ಬಂದಳು. ರೇವತಿ ಚಪಾತಿ ಲಟ್ಟಿಸುತ್ತಿದ್ದರು. ಸೌಭಾಗ್ಯ ಚಟ್ನಿ ಮಿಕ್ಸಿಗೆ ಹಾಕಿದರು. ಋತುಳನ್ನ ನೋಡಿ ಸೌಭಾಗ್ಯ ಮುಗುಳು ನಕ್ಕರು. ನಿದ್ರೆ ಆಯ್ತಾ ಋತು ಎಂದರು. ಋತು ಮಾತನಾಡದೆ ಮುಗುಳು ನಕ್ಕಳು. ಆ ನಗುವಿನಲ್ಲಿ ವಿಷಾದ ತುಂಬಿತ್ತು. ಋತು, ನೀನು ತಿಂಡಿ ತಿನ್ನು, ನಿಮ್ಮ ಮಾವನವರಿಗೂ ಹಾಕಿಕೊಡು. ಊಟ ತಿಂಡಿ ಲೇಟ್ ಮಾಡಬೇಡ. ಈ ತಿಂಗಳು ಚೆಕಪ್ ಡಾಕ್ಟರ್ ಹತ್ರ ಹೋಗಿದ್ಯಾ? ಡಾಕ್ಟರ್ ಏನು ಹೇಳಿದ್ರು ಎಂದರು. ಎಲ್ಲ ನಾರ್ಮಲ್ ಇದೆ ಎಂದಳು ಋತು. ಸೌಭಾಗ್ಯಳ ಮನೆಯ ಫೋನ್ ರಿಂಗ್ ಆಯಿತು. ಆಕೆ ಹೋದರು. ನೋಡು, ಸೌಭಾಗ್ಯ ಎಷ್ಟು ಒಳ್ಳೆಯವಳು, ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅವಳಿಗೆ ಅಂತ ಅವಳ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸ್ತೀಯ. ಯಾವುದನ್ನೇ ಆಗಲಿ ಪ್ರತ್ಯಕ್ಷವಾಗಿ ನೋಡಬೇಕು, ಅದಕ್ಕೆ ಸಾಕ್ಷಿ ಇರಬೇಕು, ತಿಳಿತಾ ಎಂದರು ರೇವತಿ. ಸ್ವಾರಿ ಅತೆ ಎಂದಳು. ಋತು ಮತ್ತೆ ಯಾಕೆ ಅದೇ ಪುರಾಣ ಎತ್ಕೊಂಡೆ? ಫಾಸ್ಟ್, ಅದರಿಂದ ಲಾಭವಿಲ್ಲ ಎಂದರು ವಿಜಯೇಂದ್ರ ರಾವ್. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.